ಕಾಲಾಗ ಇವ್ರಿಗೆ ಸಾಲಿ ಕಲ್ಸದ್ ಬೇಕಾ ನಿನಗ? ಬಡತನ ಐತಂತ ಬಾಯಿ ಮುಚ್ಕೊಂಡು ಕುಂತ್ರ ನಾಳೆ ಜೀವನ ಹೈರಾಣ ಆಗ್ತೈತ್ರಿ. ನನಗೆ ಎಷ್ಟ ತ್ರಾಸ ಆಗ್ಲಿ ಪಾಪ ಅವ್ರ ಸಾಲಿ ಕಲೀಲಿ. ನೋಡಪ್ಪ, ರೊಕ್ಕ ಎಲ್ಲ ಕೊಡ್ತೀನಿ, ಆದ್ರೆ ಎಷ್ಟು ವರ್ಷ ದುಡ್ಯಾವ ನಿನ್ನ ಮನ್ಯಾಗ? ನಿಮ್ಮ ಸಾಲ ಮುಟ್ಟುತನ ನಾ ನಂಬಿಕೆಯಿಂದ ದುಡಿತೀನ್ರಿ. ಆ ಭರವಸೆ ನನಗೈತ್ರಿ. ಅವ್ರೆಲ್ಲ ಸಾಲಿ ಕಲಿತಾರ, ನಿನ್ ಅದೃಷ್ಟ ಚಲೋ ಐತಂದ್ರ ನೌಕರಿನೂ ಹತ್ತೈತಿ. ಆದ್ರ ನೌಕರಿ ಹತ್ತಿದ್ಮೇಲ ನಿನ್ನ ನೋಡ್ಕೋತಾರ ಅನ್ನೋದು ಏನ್ ಗ್ಯಾರಂಟಿ? ಅನ್ನ ಕೈತದ್ ಕೊಟ್ಟು ಬೆಳ್ಸ್ಯಾನ್ರಿ, ಅನ್ನಗ ಕುತ್ತು ಬರೋ ಕೆಲ್ಸನ ಮಾಡಂಗಿಲ್ರಿ. ಸಂಕರ್ತಾರ ಈ ನನ್ನ ತಂಗಿ ಮತ್ತವ ಇಬ್ರು ನನಗೆ 2 ಕಣ್ಣುಗಳಿದ್ದಂಗ್ರಿ. ಈ ಶರೀರ ಮಣ್ಣಾದ್ರೂ ಚಿಂತಿಲ್ರಿ. ಅವ್ರಿಬ್ರು ಬಾಳೆ ದಂಡಿಗೆ ಹತ್ತಿದ್ರು ನನಗೆ ಅಷ್ಟು ಸಾಕಾಗೈತಿ. ನಿನ್ನವ್ರ ಕಾಳಜಿ ಚಿಂತಿ ನೀ ಮಾಡಾವ ಅಪ್ಪ, ಆದ್ರ ರೊಕ್ಕ ಯಾರ್ದು ಹೊಂಟೈತಿ? ನಂದು. ಮತ್ ನನ್ ಚಿಂತೆ ನನಗಿರುದೇ ಅಲ್ಲ. ಹೌದು ಬಿಡ್ರಿ, ನೀವು ಅನ್ನೋದು ಬರೋಬರ್ ಐತಿ. ನಿಮಗಂತೂ ನೀವದ್ರಿ, ನಿಮ್ಮ ತಮ್ಮ ಕೈ ಮಾಡಿದಷ್ಟು ಆಸ್ತಿ ಐತಿ. ಅಂದಿಂದ ನಿಮ್ಮ ವಿಚಾರ ನೀವು ಮಾಡಬೇಕಲ್ಲ. ಆದ್ರೆ ನಾವು ರೊಟ್ಟಿ ನಂಬಿ ಬದುಕದವರು. ಆ ಭಗವಂತ ಕೊಡಬೇಕು, ನಾವು ತಿನ್ನಬೇಕು. ಅಂದಿಂದ ನೀವು ಸ್ವಲ್ಪ ವಿಚಾರ ಮಾಡ್ಬೇಕಾಕೈತಿ. ಯಶೋದ, ನೀನ್ ಹೋಗೋ, ನಿಮ್ಮ ಅಣ್ಣನ ಜೊತೆ ಸ್ವಲ್ಪ ಮಾತಾಡೋದೈತಿ. ನೀನು ನಡೆಯವ, ನಾ ರೊಕ್ಕ ಸಜ್ಜು ಮಾಡ್ಕೊಂಡು ಶಿವು, ರೊಟ್ಟಿ ನಂಬಿ ಎಷ್ಟ್ ದಿನ ಜೀವನ ಮಾಡಾವ? ನಾಳೆ ನಿನ್ ಏನ್ರ ಹೆಚ್ಚು ಕಮ್ಮಿ ಆದ್ರ ಯಾರ್ ನೋಡ್ಕೊಂತಾರ ನಿನ್ನ? ಇಷ್ಟು ದಿನ ನಿಮ್ಮ ಮನ್ಯಾಗ ದುಡ್ಕೋತ ಬಂದೇನ್ರಿ. ನನಗ ಅನ್ನ ಹಾಕಕ್ಕೆ ನೀವು ಒಲ್ಲೆ ಅಂತೀರೇನು? ಅನ್ನ ಹಾಕೋದು ಅಷ್ಟೇ ಯಾಕೋ, ನೀ ಮನಸ್ ಮಾಡ್ದೆ ಅಂದ್ರ, ನಾ ಹೇಳ್ದಂಗೆಲ್ಲ ಕೇಳ್ದೆ ಅಂದ್ರ ನನ್ನ ಇಡೀ ಆಸ್ತಿಗೆಲ್ಲ ಮಾಲಕ್ ನೀನೇ ಹಾಕಿ. ಆಸೆ ಪಡೋ ಮನುಷ್ಯ ನಾ ಅಲ್ರಿ. ನೀ ಆಸೆ ಪಡು ಮನುಷ್ಯ ಅಲ್ಲತ್ತ ನನಗ್ ಗೊತ್ತೈತಿ. ಆದ್ರೆ ನಾ ಏನ್ ಮಾಡ್ಲೆ? ನನ್ನ ಹುಚ್ಚ ಮನಸ್ಸ ನಿನ್ನ ಆಸೆ ಪಡಾತೈತಿ. ನಾ ಎಲ್ಲರ ಮದುವೆ ಆದ್ನಿ ಅಂದ್ರ ನನ್ನ ತಂಗಿ ತಮ್ಮ ಎಲ್ಲಿ ಮೂಲಿ ಗುಂಪಾಗ್ತಾರೋ ಅನ್ನೋದಕ್ಕ ನಾ ಮದುವೆ ಆಸೆನ ತಗತ್ತಕ್ಕೇನ್ರಿ. ಇಂದ ನಿಮ್ಮ ಆಸೆಕ್ಕೆ ನಾ ಸ್ಪಂದಿಸಿದ್ರ ಅವೆರಡು ಮೂಲಿ ಗುಂಪು ಆಗೋದ ಕರೆ ಆಕತ್ರಿ. ನೋಡ್ ಶಿವಪ್ಪ, ನಿಮ್ ತಂಗೇನು ಸಣ್ಣ ಹುಡುಗಿಯಲ್ಲ, ನಿಮ್ ತಮ್ಮ ಸಣ್ಣ ಮಗಾನೂ ಅಲ್ಲ. ಅವ್ರೆಲ್ಲಾ ಬೆಳ್ದಾರ. ನಿಂದು ನೀ ನೋಡ್ಕೋ, ಅವ್ರದ್ದು ಅವ್ರು ನೋಡ್ಕೊಂತಾರ. ತಂಗಿ ತಮ್ಮಗ ಸಾಲಿ ಕಲಿಯಾಕ ಸಹಾಯ ಮಾಡ್ತೀರಿ ಅಂತ ಇಷ್ಟೊತ್ತನ ಮಾತಾಡ್ಕೊಂತ ನಿಂತಿದ್ದೆ. ಅವ್ರ ಸಾಲಿ ಕಲಿಯಾಕ ನೀವು ಸಹಾಯ ಮಾಡ್ತಿರೋ ಇಲ್ಲೋ ಗೊತ್ತಾಗವಲ್ದು. ಆಯ್ತು, ಸಹಾಯ ಎಲ್ಲ ಮಾಡ್ತೀನಿ. ಈಗ ಏನ್ ಕಷ್ಟ ಬಂದೈತಿಲ್ಲ ಅದನ್ನ ಪರಿಹಾರ ಮಾಡ್ಕೋ. ಮುಂದಿಂದು ಮುಂದ್ ನೋಡ್ಕೊಳ್ಳೋಣ. ನೀವು ಎಷ್ಟು ಭರವಸೆ ಕೊಟ್ಟಿದ್ದು ಈ ಬಡವರ ಹೊಟ್ಟೆ ತುಂಬ್ದಂಗ ಆತ್ರಿ. ಬಹಳ ಉಪಕಾರ ಆತಿ ನಿಮ್ದು. ನಾ ಬರ್ತೀನ್ರಿ, ದಗದೈತಿ. ಶಿವು, ನಾ ಸಹಾಯ ಮಾಡಾತಿರೋದು ನಿನ್ನ ಬಡತನ ನೋಡಲ್ಲ, ನಿನ್ನ ಮೈಕಟ್ ನೋಡಿ. ಇಷ್ಟೊಂದು ರೊಕ್ಕ ಯಾಕೆ ಬೇಕಕ್ಕ? ಈಗ ಏನು ಹೊಲ ತೊಗೊಳಕಿದ್ಯಾ? ಏನು ಮನಿ ತೊಗೊಳಕಿದ್ಯಾ? ಯಾಕೆ ಇಷ್ಟು ರೊಕ್ಕ ತೊಗೊಂಬಂದಿ? ಶಿವಪ್ಪಗ ರೊಕ್ಕ ಬೇಕಾಗಿದ್ದತ್ತ, ಅದಕ್ಕೆ ಕೊಡ್ಬೇಕಾಗಿತ್ತು, ತೊಂಬ ಅಂದಿನಿ. ಶಿವಪ್ಪಗ ರೊಕ್ಕ ಇಷ್ಟ? ಅಕ್ಕ ಎಂದ್ರ ರೊಕ್ಕ ಕಂಡ ನಿಲ್ಲವ ಇಷ್ಟ ರೊಕ್ಕ ಅವಂಗ ಯಾಕೆ ಕೊಡಾಕತಿ? ಅವ್ರ ತಂಗಿ ತಮ್ಮನ ಸಾಲಿ ಬೇಕತ್ತ, ಕೊಡಾತೀನಿ. ಏನಾಯ್ತು? ಮನ್ಯಾಗ ನಿಂದ ಕಾರ್ಬಾರ್ ಐತೆ ಅಂತೇಳಿ ನೀ ಹೇಳ್ದಾಗ ನನ್ ಕೇಳಕ್ ಆಗಲಕ್ಕ. ಅದೇನದು ಯಾರ ಮ್ಯಾಗ ಇಲ್ಲಾರಷ್ಟು ಪ್ರೀತಿ ಸಲಿಗೆ ಆ ಶಿವಪ್ಪನ ಮ್ಯಾಗ? ಶಿವಪ್ಪ ಬಾಳ ದಿನ ಹಿಡ್ಕೊಂಡು ನಮ್ಮ ಮನ್ಯಾಗ ದುಡ್ಕೊತ್ ಬಂದಾನ, ಕೊಟ್ರಿ ಏನಾಯ್ತು? ಕೊಡು, ನಿಂಗ್ಯಾರ ಕೇಳ್ತಾರ? ಇವತ್ ಲಕ್ಷ ಕೊಡು, ನಾಳೆ 2 ಲಕ್ಷ ಕೊಡು, ಮುಂದ್ 10 ಲಕ್ಷ ಕೊಡು. ಆ ಶಿವಪ್ಪನಿಂದ ಒಂದ್ ಕೆಲ್ಸ ಆಗ್ಬೇಕಾಗೈತಿ, ಅದ್ರ ಸಂಬಂಧ ರೊಕ್ಕ ಕೊಡಾತೀನಿ. ಅವಂದ ಆಸ್ತಿ ಐತೆ? ಇಲ್ಲ. ಏನ್ ಮನಿ ಐತೆ? ಇಲ್ಲ.
ಅಂತ ಒಂದ್ ಜೊತೆ ನಿಂದೇನ್ ಕೆಲಸಕ್ಕ ಸುಮ್ಮನೆ ನಾನು ತಲೆ ತುಂಬಾಕ್ ಹೋಗ್ಬೇಡ ಅಂತದೇನ್ ಕೆಲಸ ಅವನ ಜೊತೆ ನಾ ಯಾರ ಜೊತೆ ರೊಕ್ಕದ ವ್ಯವಹಾರ ಮಾಡಂಗಿಲ್ಲ. ನನಗೇನ್ರ ಕೆಲ್ಸ ಆಗೋದಿತ್ತಂದ್ರ ಅಷ್ಟ ಮಾಡಿರ್ತೀನಿ. ನಿನಗೇನು ತಿಳಿದಿಲ್ಲ, ಸುಮಿರಿನಿ. ನಿನ್ನ ಮ್ಯಾಗ ನನಗೆ ನಂಬಿಕೆ ಐತಿಕಾ, ಆದ್ರೆ ಈ ಬಡಪಾಯಿಗಳು ರೊಕ್ಕ ಕೊಡ್ತಿಲ್ಲ, ಅದು ಒಂದ ಆಗ್ಬಾರ್ದಿಲ್ಲ ನನಗೆ. ಯಾರಿಗೂ ಕೊಡ್ಲಾರ ಕಿವಂಗ ಯಾಕೆ ಕೊಡಾಕತಿ, ಅದು ಬೇಕಾಯ್ತು ನನಗೆ. ನಿಮ್ಗ ಈಗ ಅರ್ಥ ಆಗೋದಿಲ್ಲ, ಮುಂದೊಂದಿನ ಅರ್ಥ ಆಗ್ತೈತಿ. ಏನ್ ಅರ್ಥ ಏನೋ ಅಕ್ಕ, ನನ್ನ ಖರ್ಚು ಒಂದ್ 10,000 ರೂಪಾಯಿ ಬೇಕಾಗಿದ್ದು, ನಾನು ತಕೊಂಡೇನಿ. ಅಣ್ಣ, ಇಬ್ಬರೊಳಗ ಒಬ್ರಿಗಾರ ಸಾಲಿ ಕಲಸು. ಇಬ್ಬರಿಗೆ ಎಷ್ಟಂತ ಖರ್ಚು ಮಾಡವ್ನಿ? ಆಕೆನೂ ಸಾಲಿ ಒಳಗೆ ಶಾಣ್ಯಾಕದಾಳ, ನೀನು ಸಾಲಿ ಒಳಗೆ ಫಸ್ಟ್ ಬಂದಿ ಅಲ್ಲೋ. ನೀವಿಬ್ರು ಎಷ್ಟು ಶಾಣ್ಯರಿದ್ದಿದ್ದು ನನಗೆ ಗೊತ್ತಾಗಿರೋ. ನಾನು ನಿಮ್ಮಿಬ್ರಿಗೂ ಕಲಿಸ್ಲಿಲ್ಲ ಅಂದ್ರೆ ಮಂದಿ ನನಗೆ ಹುಚ್ಚ ಅನ್ನಕಿಲ್ಲೇನೋ. ಮೊದಲಿನ ಗಟ್ಲೆ 1000-2000 ಖರ್ಚು ಆಗಂಗಿಲ್ಲ. ಈಗ ಲಕ್ಷ ಗಟ್ಲೆ ಖರ್ಚಾಗ್ತದ. ಅಷ್ಟೆಲ್ಲ ಎಲ್ಲಿಂದ ತರ್ತಾರವ್ನಿ? ಸಾವುಕಾರ್ತಿಯವ್ರ ಜೋಡಿ ಮಾತಾಡೋಣ, ಅವ್ರು ರೊಕ್ಕ ಕೊಡ್ತಾರೋ ಅಥವಾ ಏನೋ. ಏನಂದ್ರೇನಾ? ಕೊಡ್ಲಾರ್ದೇನ್ ಮಾಡ್ತಾರವ? ನಿಮ್ಮಿಬ್ಬರ ಮೇಲೆ ಭಾಳ ಜೀವ ಅದಾರ ಅವರು. ಕೊಡ್ತೇನಂತ ಹೇಳ್ಯಾರವ. ಅಳು ಖುಷಿನ ಕೈಯಾಗ 10 ರೂಪಾಯಿ ಕೊಡಲ್ಲ ಅಂತದ್ರಾಗ ಅಷ್ಟು ರೊಕ್ಕ ಯಾವ ಕಾರಣ ಕೊಡ್ತಾರ ಅವ್ರು? ಹೌದಪ್ಪ, ಅಳು ಕೋಸಿನ ಕೈಯಾಗ ಯಾರು 10 ರೂಪಾಯಿ ಕೊಡಂಗಿಲ್ಲ. ಆದ್ರೆ ನಾನು, ನೀವಿಬ್ರು ಸಣ್ಣವ್ರಿದ್ರಿ, ನೀವು ಇಟ್ಟಿದ್ದಾಗ ಅವಾಗಿಂದ ಅವ್ರ ಮನ್ಯಾಗ ದುಡ್ಕೋತ ಬಂದೇನು ಅಂದಾಗ ನನ್ನ ಗುಣ ಸ್ವಭಾವ ನೋಡ್ಕೊಂಡವ್ರು ಅವರು ನನ್ನ ಮೇಲೇನು ಭರವಸೆ ಮೇಲೆ ಕೊಡ್ತಾರೋ. ನಿನ್ ಮಾತ ನಾ ಒಪ್ಪೋತ್ನೇನ, ಆದ್ರ ಸಾಲ ಮಾಡಿ ಸಾಲಿ ಕಲಿಸೋದು ನನಗೆ ಯಾಕ ಮನ್ಸಿಗೆ ಬರೋಲ್ಲನ. ಈರಣ್ಣ, ಅಣ್ಣ ಹೆಂಗಾರ ಮಾಡಿ ರೊಕ್ಕ ಸಜ್ಜ ಮಾಡನಿಲ್ಲ, ನೀ ಸುಮ್ ಕುಂದರು. ನಿನ್ನ ಕಲಿಬೇಕು ಅನ್ಸದಿಲ್ಲ, ನೀ ಕಲಿ. ನನಗ ಅಣ್ಣನ ಸಂಕಷ್ಟದಾಗಿಟ್ಟು ನನ್ ಕಲಿ ಮನಸ್ಸಿಲ್ಲ, ನಾ ಕಲಿಯಂಗಿಲ್ಲ. ನನ್ಗೆ ಯಾರು ಒತ್ತಾಯನೂ ಮಾಡ್ಬೇಡ್ರಿ. ಹಲೋ ಹಲೋ, ಬಾಯ್ಲೆ. ನನ್ನ ಮಾತು ನಿನ್ನ ಮಾತು ಕೇಳಂಗಿಲ್ಲವ ಇವ. ನಮ್ಮ ಸೌಕಾರ್ತಿ ಕಡೆಯಿಂದ ಹೇಳಿಸ್ತೇನೆ, ಅವಾಗ ದಾರಿ ಬರ್ತಾನವ. ಯಾಕೋ ಒಳ್ಳೆನಕತ್ತಾನ, ನಿನಗೆ ಜೋಡಾಕಂತ ತಗೋ. ಅವನು ನನಗತ್ಲೆ ಕತ್ತಿ ದುಡ್ದಂಗ ದುಡಿ ಅಂತೇನ? ಹುಚ್ಚವ, ಸುಮ್ಮ ಕಲಿಯಾಕತ್ತೀರಿ, ಕಲೀರಿ. ಅದನ್ನೆಲ್ಲ ತೆಲಾಗಿ ಇಟ್ಕೊಳಕ್ ಹೋಗ್ಬಂಡ್ ನೋಡಿ, ಸುಮ್ಮ ಕಲಿಬೇಕಾಟ. ಅಣ್ಣ, ನೋಡು, 1 ಲಕ್ಷಕ್ಕ 10,000 ರೂಪಾಯಿ ಕಮ್ಮ ಅದಾವ. ಆದ್ರೂ 1 ಲಕ್ಷದ ಲೆಕ್ಕನೇ ತಗೋನಿ. 10,000 ರೂಪಾಯಿ ನಾ ನಿನ್ಗ ಆಮೇಲೆ ತಂದು ಕೊಡ್ತೀನಿ. ಲೆಕ್ಕ ಹಚ್ಚಿಡ್ರಿ, ನಾ ಅವಾಗ ಮುಟ್ಟಿಸ್ತೀನಿ. ಹೆಂಗ್ ಮುಟ್ಟಿಸ್ತಿ? ದುಡಿದ್ ಮುಟ್ಟಿಸ್ತ್ಯಾ ಏನ್ ನನ್ ಪಡದ್ ಮುಟ್ಟಿಸ್ತ್ಯಾ? ಎಷ್ಟ್ ಎದಿ ಹೊಡ್ಕೋತಿ? ನಿನ್ ಜೊತೆ ಹುಡುಗಾಟ ಮಾಡ್ಬಾರ್ದನ? ಮಾತಿನಿಂದ ಅದೆಷ್ಟೋ ಮನಿ ಮುರಿದಾವ್, ನಾವು ಕಣ್ಣಾರೆ ನೋಡೀವಿ. ಈ ಹುಡುಗಾಟದ ಮಾತು ನನಗೆ ಯಾಕೋ ಹಿಡಿಸಲಿಲ್ರಿ. ನೀ ತಿಳ್ಕೊಂಡಂಗ ಇದು ಹುಡುಗಾಟ ಆಗ್ಲಿ, ತಗೋರಕ್ಕ. ಯಶೋದಾಗ ಸಜ್ಜು ಮಾಡಿ ಕಳಿಸ್ತೇನ್ರಿ, ನಾನು ಬರ್ತೀನಿ. ತಗೊಳವ, ನಿಮ್ಮ ಸಾಲಿ ಸಂಬಂಧ ರೊಕ್ಕ ಸಜ್ಜು ಮಾಡ್ಕೊಂಡು ಬಂದೀನಿ. ಇದ್ರಾಗ ಒಂದು 10,000 ಕಡಿಮೆ ಅದಾವ, ಅದು ವ್ಯವಸ್ಥೆನ ಮಾಡಿಸ್ತೇನೆ. ಬಾಳ್ ಖುಷಿ ಆತನ. ಇವತ್ತೇನ್ ಹೋಗುದಿಲ್ಲ, ಇನ್ನೊಂದ್ 4 ದಿನ ಬಿಟ್ಟು ಹೋಗ್ತೀವಣ್ಣ. 1 ಲಕ್ಷ ರೂಪಾಯಿ ಅದು ಸಾಲ ಮಾಡಿ ತಂದು ಕೊಟ್ಟಿ. ಯಾರಿಗ ಬೇಕಾಗಿತ್ತಾನ ಇದೆಲ್ಲ? ಇರು, ನೀ ಸುಮ್ ಕುಂದ್ರ. ನೀನು ಕಲಿಯೋದಿಲ್ಲ, ಆ ಕಲಿ ಹುಡುಗಿಗೂ ಮುಂದಕ್ಕೆ ಹೋಗಾಕ್ ಬಿಡಂಗಿಲ್ಲ. ಏನ್ ಹಚ್ಚಿವ ಸುಮ್ಮನಿದ್ರಿ. ನಾವು ಸುಮ್ಮಿದ್ದಷ್ಟ ನಮ್ಗ ಹೊಳೆ ಮೈನ್ ಆಗ್ತದ. ನಿನಗೆ ಈಗ ತಿಳಿಯಂಗಿಲ್ಲ, ಮುಂದೆ ತಿಳಿತದ. ಹೋಲ್ ಬಿಡು, ನೋಡ್ಬಾ, ಇನ್ನೊಂದು 4 ದಿನ ಅದೊಂದಿಷ್ಟು ಸಜ್ಜು ಮಾಡ್ತೀನವ. ಮತ್ತೆ ನಿನಗೆ ಉಣ್ಣಾಕ ತಿನ್ನಾಕ ಮ್ಯಾಗ ಏನ್ರ ಎಲ್ಲ ವ್ಯವಸ್ಥೆ ಮಾಡ್ತೀನವ ನಾ ಎಲ್ಲ. ಆತನ. ಶಿವು, ಆಳಾಗ್ ದುಡಿಬೇಡಪ್ಪ, ಅರಸಾಗಿ ಬಾಳ ಅಂದ್ರ ನೀ ಎಲ್ ನನ್ ಮಾತ್ ಕೇಳ್ತಿ? ದುಡ್ಡಿನ ಅಮಲ್ನ್ಯಾಗ ಮಾತು ಬದಲಿಸ್ಬೇಡ್ರಿ. ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗದು. ಆ ಮಾತು ಯಾಕಂತಾರೆ ಹಿರಿಯರು ಹೇಳಿದ್ದ ಅದಕ್ಕೆ ರೀ.
ಅದಕ್ಕೆ ಕೈ ಕೆಸರಾದ್ರೆ ಬಾಯಿ ಮೊಸರಾಕೈತೆ ಅಂತ ಹಾಳಾಗಿ ದುಡಿದ್ರೆ ಅರಸಾಗಿ ಉಣಬಹುದಂತ್ರಿ. ಹಿರಿಯರ್ ಹೇಳಿದ ಮಾತು ನಂಬ್ಕೊಂಡು ಕೂತ್ರ ಮಣ್ಣು ತಿನ್ನೋ ಟೈಮ್ ಬರ್ಬೋದ. ಅದೇ ನನ್ನ ಮಾತು ಕೇಳಿದ್ರ ರಾಜನಂಗಿರ್ಬೋದ. ಆಸೆ ಪಡೋ ಮನುಷ್ಯ ನಾನಾಗಿದ್ರೆ ನಿಮ್ಮಪ್ಪಗಳ ಕಾಲದಾಗ ಅವ್ರ ಕಣ್ಣಾಗ ಮಣ್ಣು ಹಾಕಿ ನಾ ಮೋಸ ಮಾಡಬಹುದಿತ್ತು. ಆದ್ರೆ ಆ ಭಗವಂತ ನನಗೆ ಅಂಥ ಚಿಲ್ಲರ್ ಮನಸ್ಸು ಕೊಡ್ಲಿಲ್ರಿ. ಈ ಕಾರಣಕ್ಕ ನೀ ನನ್ನ ಮನಸ್ನಾಗ ಗಟ್ಟಿಯಾಗಿ ಬೇರಿರ್ಕೊಂಡು ಕುಂತಿದ್ದೆ. ಹೆಣ್ಣನ್ನು ಆಳ್ಬೇಕು ಅನ್ನೋ ಆಸೆ ನನ್ನ ಮನಸ್ಸಿನಾಗ ಇದ್ರ ಅದೆಂದೋ ನಿಮ್ಮ ಮಾತು ಪಾಲಿಸ್ತಿದ್ದೆ. ಆದ್ರೆ ಅಂಥ ಮನಸ್ಸು ನನಗಿಲ್ರಿ. ನಿನ್ ಕಷ್ಟಕ್ಕೆಲ್ಲ ನಾ ಆಸರಾಗತ್ತೀನಿ. ನನ್ನ ಆಸೆಕ ನೀ ಯಾಕೆ ಆಸರಾಗವಲ್ಲಿ? ನನ್ನ ಕಳ್ಕೊಂಡು ಏನ್ ಮಾಡಾವದಿ? ಆಸರಾಗಿರಂತ ನಾ ನಿಮ್ಮ ಮೇಲೆ ಆಸೆ ಪಡೋದೇನ್ರಿ? ನಾ ಇಷ್ಟ ದಿನ ಆಸೆ ಪಟ್ಟಿದ್ದನ ಯಾವ್ದು ಬಿಟ್ಕೊಟ್ಟಿಲ್ಲ, ಇನ್ನೂ ಬಿಟ್ಕೊಡುದಿಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಇದೇ ಕಾರಣಕ್ಕೆ ಏನಣ್ಣ ನೀನು ನಮ್ಮಿಬ್ಬರನ್ನ ಸಾಲಿ ಕಲಿ ಅಂತ ಜೀವ ತಿನ್ನತ್ತಿದ್ದ? ಗೊತ್ತಿಲ್ದ ಏನಕ್ಕೇನಾರ ಮಾತಾಡ್ಬೇಡ. ಈಗ ಇಲ್ಲಿ ಏನಾಗಿತ್ತು ಅಂತ ಹಿಂಗ್ ಮಾತಾಡಕತ್ತಿ? ನಮ್ ಕಷ್ಟಕ್ಕ ಆಸರಾಗ್ಯಾರ, ನಮ್ ಹೊಟ್ಟಿಗೆ ಅನ್ನ ಹಾಕ್ಯಾರ, ಅಂತರ್ ಜೋಡಿ ನೀ ಛೆ. ಹೋಗ್ಲಿ ಬಿಡಪ್ಪ ಇರು, ನಾ ಏನ್ ಯಾರ ಮುಂದೆ ಹೇಳ್ಕೊಳಂಗಿಲ್ಲ. ಅದು ನಿಮ್ ದೊಡ್ಡ ಗುಣ ರೀ, ನೀವಾಗ ಅರ್ಥ ಆಗ್ಬೇಕಲ್ಲ ಅದು. ಹೀರ ಗೊತ್ತಿಲ್ದ ಏನಕ್ಕೇನಾರ ಮಾತಾಡ್ಬೇಡ. ಇಲ್ಲೇನ್ ನಡ್ದೈತೆ ಅಂತ ನಿನಗೇನೋ ಗೊತ್ತು? ಕಣ್ಣಾರೆ ನೋಡಿದ ಮೇಲೆ ಏನ್ ತಿಳ್ಕೊಬೇಕನ್ನ? ಇದ ಸುದ್ದಿ ಇವ್ರು ತಮಗ್ ಗೊತ್ತೈತಂದ್ರ ನಮ್ ಜೀವ ಏನಾಗಿರ್ಕಿಲ್ಲ. ಸೀತಾ, ಈಗ ನೀ ಎಷ್ಟೇ ಸತ್ ಹರಿಶ್ಚಂದ್ರ ಆಗ್ತೀನಂದ್ರು ನಿನ್ನ ಮಾತು ಯಾರು ನಂಬಂಗಿಲ್ಲ. ನಾ ಹೇಳಿದ್ದ ಖರೆ ಆಗುದು. ಅದಕ್ಕ ಸ್ವಲ್ಪ ತಿಳ್ಕೊ. ಸತ್ಯನ ಸುಳ್ಳು ಮಾಡಕ್ ಹೊಂಟಿರಿ. ನಮ್ಮ ತಮ್ಮ ಯಾವತ್ತೂ ನನ್ನ ಮುಂದೆ ಮಾತಾಡ್ದವಲ್ಲ, ಇವತ್ತ ಹಿಂಗ್ಯಾಕ್ ಮಾತಾಡಿ ಹೋದ ನೋಡ್ರಿ. ಎಲ್ಲರ ಮುಂದು ನೀವು ಸತ್ಯ ಒಪ್ಕೊಂಡ್ ಬಿಡ್ರಿ. ಮತ್ತೆ ಸತ್ಯ ಒಪ್ಕೋಬೇಕ? ಸತ್ಯ ಒಪ್ಕೋತೀನಿ. ಏನಂತ ಹೇಳ? ನನ್ಗೂ ನಿನ್ಗೂ ಏನೋ ಒಂಥರ ಸಲಿಗೆ ಐತೆ ಅಂತ ಸತ್ಯ ಒಪ್ಕೋತೀನಿ. ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅನ್ನೋ ಮಾತು ಮರೆತ್ರೆ. ಏ ಶಿವು, ನನ್ಗೆಲ್ಲ ಹಠ ಎಲ್ಲ ಐತಿ. ಆದ್ರ ನೀ ನನ್ ಚಟನ ಹತ್ತಿಸ್ಕೊಳ್ಳವಲ್ಲೆಲ್ಲ. ಆದಷ್ಟು ಬೇಗ ಚಟ ಹತ್ತಿಸ್ಕೋ. ಅನ್ನ ಹಾಕಿದ ಮನಿ ಕಣ್ ಹಾಕಿಯಲ್ಲ, ಇಂತ ಅನ್ನಗ ನಾ ತಮ್ಮ ಹುಟ್ಟಿದ್ದು ನನಗ ಅಸಹ್ಯ ಅನ್ಸತ್ತದ. ಅಲ್ಲಿ ಏನಾಗೈತೆ ಅಂತ ಅನ್ನ ಹಂಗ ಓದಾಡಕತ್ತೀನಿ ನೀನ? ನಿನ್ನ ಮುಂದೆ ಏನ್ ಹೇಳ್ದವ? ನನ್ನಂತವ್ ನನಗ ಮುಖ ನೋಡ್ದಾಗವಲ್ದು. ನೀ ಯಾವಾಗ ನೋಡಿದ್ರ ಅನ್ನಕ್ ಸಿಟ್ಟ ಮಾತಾಡ್ತೀನಿ ನೀನ. ಅಣ್ಣ ಏನಾರಾಗೈತಿ? ಇವ ಹಿಂಗ್ಯಾಕ್ ಮಾತಾಡಕತ್ತಾನ? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರ. ಆದ್ರ ಅದನ್ನ ತಿಳ್ಕೊಳ್ಳೋ ಶಕ್ತಿ ಇವನಂತಕ್ಕಿಲ್ಲವ. ಅದಕ್ಕ ಈಗ ನಾ ಏನ್ ಹೇಳಿದ್ರು ಎಲ್ಲ ಸುಳ್ಳ ಸುಳ್ಳ. ಬಾಯ ಮುಚ್ಚನ, ನಾ ಕಣ್ಣಾರೆ ಕಂಡಿದ್ದ ಸುಳ್ಳನ? ಆ ಸಾವುಕಾರ್ತಿ ನನ್ನ ಮುಂದೆ ಹೇಳಿದ ಸುಳ್ಳ? ಇಲ್ಲಪ್ಪ, ಇದ್ರಾಗ ಸೋಸಿ ತೆಗೆದ್ರು ಸತ್ಯ ಅನ್ನೋದು ಯಾವುದೂ ಇಲ್ಲ. ನೀ ಮನುಷ್ಯ ಹೆಂಗಂದ್ರ ಯಾಡ್ ತಿಳಿ ನಾಗರಾವ್ ಇದ್ದಂಗ. ನಿನ್ನ ಮಾತ ನನ್ ನಂಬಕ್ ಆಗಂಗಿಲ್ಲ. ಏನಾಗೈತೆ ಅಂತ ಹೇಳ ನೀನ. ಸುಮ್ನೆ ಅನ್ನ ಹಿಂಗ್ಯಾಕ್ ಮಾತಾಡಕತ್ತಿ? ಏನ್ ಮಾಡ್ಯಾನ ಗೊತ್ತ ನೀವ? ಅದ ಏನಂತ ಹೇಳ. ಅಲ್ಲಿ ಹೋಗಿದ್ದು ನಾ ಕಣ್ಣಾರೆ ನೋಡೀನಿ. ನನ್ನ ಅರ್ಥ ಮಾಡ್ಕೋ. ಏನನ್ನ ಇದು ಅನ್ನ ಹೇಳಕತ್ತಿದ್ದ? ಏನಂತ ಹೇಳವ, ಮನ್ಯಾಗ ವಯಸ್ಸಿಗೆ ಬಂದ ತಂಗಿ ನೀ ಅದೀತಿ. ಇಂಥ ತಂಗಿನ ಇಟ್ಕೊಂಡು ಈ ನಿನ್ನ ಇಂಥ ಕೆಲಸ ಮಾಡ್ತಾನೇನವ? ಯಾರ್ದೋ ಮಾತು ಕೇಳಿ ಬಂಗಾರ ಅಂತ ಮನುಷ್ಯಂಗ ಬಯ್ಯಕತ್ತಿಯಲ್ಲೋ. ಬಂಗಾರ ಅಂತ ಮನುಷ್ಯ ಅದಾನ, ಆದ್ರ ಗೌಡ್ತಿ ಇವನ ಮೇಲೆ ತಪ್ಪ ಹೊರ್ಸಾಗತ್ತಾಳ. ಮೊದಲ ಅಣ್ಣ ಬಾಯ್ ಕಿತ್ತವದಾನ, ಅನ್ನಕ್ ಹೋಗ್ಬೇಡು. ಅದ್ ಏನೇ ಇದ್ರು ನಾನ್ ನೀನ್ ಮಾತಾಡನಿ. ಅವ್ನು ಅನ್ನಕ್ ಹೋಗ್ಬೇಡು. ಏನ್ ಮಾತಾಡ್ತೀನಿ ನೀನು? ಈ ಸುದ್ದಿ ಆ ಗೌಡ್ತಿ ತಮಗ್ ಗೊತ್ತಾಯ್ತಂದ್ರ ನಮ್ ಎಲ್ಲಾರು ಹೆಣ ಬೀಳ್ತದ. ನಿಮ್ಮಿಬ್ಬರಿಗೂ ಈ ನಿಮ್ಮ ಮಣ್ಣನ್ನ ತಪ್ಪು ಏನಾರ ಕಂಡು ಬಂದಿದ್ದ ಖರೆ ಆದ್ರ ನಿನ್ನ
ನನ್ನ ಜೀವ ಕಳ್ಕೊಳ್ಳೋಕೆ ತಯಾರವ, ಜೀವ ಕಳ್ಕೊಳ್ಳೋಕೆ ತಯಾರವ. ನಮ್ಮಿಬ್ಬರಿಗೋಸ್ಕರ ಹಗಲ ರಾತ್ರಿ ಎಷ್ಟ್ ಕಷ್ಟ ಪಡಾಕತ್ತಿ ಅಂತೇಳಿ ನಾವ್ ನೋಡಾಕತ್ತೀವೇನ. ಬಂಗಾರದಂತ ಮನುಷ್ಯನ್ ಮ್ಯಾಗ ನಾವ್ ಸಂಶಯ ಪಡ್ತೀವಿನ, ಸಂಶಯ ಪಡ್ತೀವಿನ. ಸಾಕವ, ನನಗಿಷ್ಟು ಸಾಕವ. ನೋಡುವ, ಹೆಂಗಾರ ಮಾಡಿ ನಿಮ್ಮ ಅಣ್ಣನ ಮೇಲೆ ಬಂದು ಈ ಕಳಂಕನ ದೂರ ಮಾಡುವ, ದೂರ ಮಾಡುವ. ಅದೇನೆಂಬುದು ನಿಮ್ ಅಣ್ಣದ್ ಕೇಳ್ಬೇಕು. ನನ್ ಕೇಳಿದ್ರ ಒಂದ್ ಹೆಣ್ಣಾಗ ಏನ್ ಹೇಳಿ? ನಮ್ಮ ಅಣ್ಣನ ಜೋಡ ಮಾತಾಡಕ್ ನನಗೆ ಮಾರಿನೇ ಇಲ್ಲ. ನಮ್ಮ ಅಣ್ಣ ಏನೋ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ರಿ. ತಪ್ಪು ಮಾಡಣ ಅಂತ ಹೇಳಿ ನಿಮ್ ಅಣ್ಣನಿಗೆ ಕ್ಷಮಿಸ್ಬಿಟ್ರ ನನ್ ಜೀವನದ ಗತಿ ಏನು? ಅಂದ್ರ ನೋಡಿರು, ಒಂದ್ ಹೆಣ್ಣಿನ ಮೈ ಮನಸ್ಸ ಒಬ್ಬ ಗಂಡಸಗ್ ಮಾತ್ರ ಮೀಸಲಿರ್ತೈತಿ. ನನ್ನ ಮನಸ್ಸ ಮೈಯ ನಿಮ್ ಅಣ್ಣಗ ಮೀಸಲಾಗೈತಿ. ಕ್ಷಮಿಸಿದ್ರ ನನ್ನ ಗತಿ ಏನ? ನಿಮ್ಮಂತವ್ರು ಇದ್ದೋರ ಹಿಂಗ್ ಮಾತಾಡಿದ್ರಿ, ನಮ್ಮಂತವ್ರ ಪರಿಸ್ಥಿತಿ ಏನ್ರಿ? ಉರ್ಲ್ ಹಾಕೋಣ ಪರಿಸ್ಥಿತಿನೇ ಬರ್ತದ್ರಿ. ಇದೊಂದ್ಸಲ ಏನೋ ಕ್ಷಮಿಸಿ ಬಿಡ್ರಿ. ಏನ್ ಅನ್ನಕತ್ತನಕ? ಸಾಲ ಕೊಡ್ದ ಆಗಲ್ಲ ತನಕತ್ತಾನೇನ? ಅದಕ್ಕ ಸಾಲ ಕೊಡ್ಬಾರ್ದು ಬಡ್ಕೊಂಡಿದ್ದೆ ನಿನಗ. ಹೀರೋ ನಮ್ಮಕ್ಕ ಸಾಲ ಕೊಟ್ಟಾಳ, ತೀರಸ. ಇಲ್ಲ ಅಂದ್ರ ನೀವೆಲ್ಲರೂ ಹೈರಾಣಿಗೆ ಬೀಳ್ಬೇಕಾಗತ್ತೆ. ಸಾಲದಲ್ರಿ ಗೌಡ್ರ ಅದ. ಮತ್ತೆದ್ರದ್ದು ಇರು, ನಮ್ ತಮ್ಮಗ ಈ ವಿಷಯ ಎಲ್ಲ ತಿಳಿದ್ಬೇಡ. ಅವ ಮೊದ್ಲೇ ಸಿಟ್ಟಿನ ಮನುಷ್ಯ ಅದಾನ. ಏನಕ್ಕ ನಮಗ್ ಗೊತ್ತಾಗ್ಲಾರಂತ ವಿಷಯ ಏನೈತಿ? ಅದ ಸಾಲ ಕೊಟ್ಟಿದ್ದಲ್ಲ, ನಾನ್ ತಿಳಿದ್ಲೆ ಮತ್ತೇನ್ರಿ ಹೆಚ್ಚಿಗೆ ಸಾಲ ಕೊಟ್ಟಿಯನ? ಎದಕ್ ನನಗ್ ಗೊತ್ತಾಗ್ಬಾರ್ದ? ಏನೈತಿ ನನಗ್ ಗೊತ್ತಾಗ್ಬೇಕ, ಹೇಳ್ಬೇಕಷ್ಟ. ಅದು ಸಾಲಕ್ಕ ಬಡ್ಡಿ ಕೊಡುದ ಆಗಲ್ಲ ಹೇಳಕ್ ಬಂದನ್ಪಾ. ಹೌದಿಲ್ಲಿರು? ಹೀರೋ ನಮ್ ರೊಕ್ಕೇನ್ ಮ್ಯಾಗಿನ ಬಿದ್ರಲ್ಲ, ಸಾಲಕ್ ಬಡ್ಡಿ ಬರಬೇಕ. ನನ್ನ ಮುಂದೆ ಮುಚ್ಚಿಟ್ಟು ಸಾಲ ಬಡ್ಡಿ ಅಂತ ಮಾತಾಡ್ತೀರ. ಅದೇನ್ ಮಾತಾಡ್ತೀರಿ ಮಾತಾಡಿ. ನಿಮ್ ಅಣ್ಣ ನನ್ ಜೊತೆ ಸಲಗಿಯಿಂದ ಅದಾನಂತ ಹೇಳಿ ನನ್ ತಮ್ಮಗೇನ್ರೆ ಗೊತ್ತಾಗಿದ್ರ ನಿಮ್ ಅಣ್ಣನ ರುಂಡನ ಹಾಕ್ತಿತ್ತು ಇಷ್ಟೊತ್ತಿಗೆ. ನಿಮ್ ಕಾಲ್ ಹಿಡ್ಕೋತೀನ್ರಿ. ನೀವು ನಮ್ ತಾಯಿ ಸಮ. ನಮ್ಮ ಮನನ ಬದುಕಾಕ್ ಬಿಡ್ರಿ. ನಿಮ್ಮನ್ನ ಬದುಕಾಕ್ ಬಿಡ್ಬೇಕಂದ್ರ ನಿಮ್ ಅಣ್ಣ ನಾ ಹೇಳ್ದಂಗ್ ಕೇಳ್ಬೇಕ. ನಾ ಹೋಗಂದಾಗ ಹೋಗ್ಬೇಕ, ಬಾ ಅಂದಾಗ ಬರ್ತಾ ಇರ್ಬೇಕ. ರೊಕ್ಕದ ಸಲುವಾಗಿ ನಮ್ಮ ಅಕ್ಕನ ಜೊತೆ ಮಾತಾಡೋದಲ್ದ, ನಮ್ಮ ಅಕ್ಕನ ಜೊತೆ ಸಲಿಗೆ ಬೆಳೆಸೋಣ. ಶಿವ್ಯ ನಿನಗೋಗ್ಬೇಕು ತಂಗಿದಾಳ, ನಿನಗೋಗ್ಬೇಕು ತಂಗಿದಾಳ. ನೋಡ್ತೀನಿ ಮಗ. ಇರು, ನಿಮ್ ಅಣ್ಣನ್ ಕೊಟ್ ಕಳಸ. ಅಯ್ಯೋ ಶಿವು, ಕಣ್ಣ ಏನಾಯ್ತ್ರಿ? ಕಣ್ ತೆಗ್ಯಾಕ್ ಏನಾಯ್ತು ಸೌಕರ್ಯ? ಕಣ್ ತೆಗ್ಯಾಕ್ ಬರಲ್ಲ ಒಂದು. ಕಡಿಮೆ ಆತ್ರಿ? ಕಡಿಮೆನ ಆಯ್ತು, ಆದ್ರ ನಿನ್ ಜೋಡಿ ಸ್ವಲ್ಪ ಮಾತಾಡ್ಬೇಕು. ಒಳಗ್ ನಡಿ ಶಿವು. ಬ್ಯಾಡ್ರಿ, ಹೊಲ್ದಾಗ ಆಳುಗಳದಾವ್, ಅದೇನ್ ಮಾತಾಡ್ಬೇಕು ಇದೇ ಮಾತಾಡ್ಬಿಡ್ರಿ. ನಾನು ಗೌಡ್ತಿ, ಆಳ್ಗಳು ನನಗೇನ್ ಮಾಡ್ತಾರ? ಬಾ ಒಳಗ. ಈ ಒಂದ್ ನೆನ್ಪ ನನ್ ಜೀವನದಾಗೆ ಮರೆದಿಲ್ಲ. ಏನ ಮಾತಾಡ್ಬೇಕಂತೇಳಿ ಬಂದ್ ಹಿಂಗ್ ಬಾಯಿ ಮುಚ್ಚೋ ಸುಮ್ ಕೂತ್ರ ನಾ ಏನ್ ಮಾತಾಡ್ಬೇಕು? ಈರ ರೊಕ್ಕ ಬೇಕಾಗಿತ್ತ? ಏನ್ ಬೇಕಾಗಿತ್ತ? ಅದ
ಸಾವುಕಾರ್ತಿ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಮನಿ ಬಾಗಲ್ ತಕ ಬಂದು ಬಾಗಲ್ದಾಗ ನಾ ಇದ್ದದ್ ನೋಡಿ ಮತ್ತ ನಮ್ಮ ಅಕ್ಕನ ಜೊತೆ ಮಾತಾಡ್ಬೇಕಂತಿರಲ್ಲ. ಯಾಕ ಈ ಮನಿ ಮನುಷ್ಯಾಗ ನಾ ನಿಮಗ್ ಕಾಣಲ್ಲಾಗಿನ? ಈ ಮನ್ಯಾಗ ನಮ್ದು ಅಧಿಕಾರ ಐತೆ ನಿಮ್ಗೆ ಗೊತ್ತಿಲ್ಲ? ಏನ್ ಮಾತಾಡ್ಬೇಕ ನನ್ ಮುಂದೆ ಮಾತಾಡ್ರಿ. ಏನದ? ಇನ್ಮ್ಯಾಲ ನಮ್ಮ ಅಣ್ಣ ನಿಮ್ಮ ಮನ್ಯಾಗ ಕೆಲಸ ಮಾಡೋದಿಲ್ರಿ. ಕೆಲಸ ಮಾಡೋದಿಲ್ಲ? ನಿಮ್ಮನ್ನ ನಮ್ಮ ಮನ್ಯಾಗ ಒದ್ದು ಕರ್ಕೊಂಬಂದು ಕೆಲ್ಸಕ್ಕೆ ಹಚ್ತೀನಿ. ಯಾಕ? ನಿಮ್ಮಿಬ್ಬರು ಸಾಲಿ ಸಂಬಂಧ ನೆನಪೈತಿ ಇಲ್ಲಿ ಇಸ್ಕೊಂಡಿದ್ದ ಸಾಲ ತೀರಿಸ್ರಿ. ನಿಮ್ಮ ಅಣ್ಣನ ಕರ್ಕೊಂಡವ್ರಿ ಆಟ ಹಚ್ಚಿರಿ. ರೊಕ್ಕ ಇಸ್ಕೊಳ್ತಕ್ಕ ಒಂದ್ ಮಾತಾಡ್ದು, ಇಸ್ಕೊಳ್ಮ್ಯಾಗ ಒಂದ್ ಮಾತಾಡ್ದು. ಬಾ ಅಂತೇಳಿ ಮನೆ ಬಂದ್ ಮಾತಾಡತ್ ಹೇಳ. ನೀವ್ ಕೊಟ್ಟ ರೊಕ್ಕ ನಾವೇನ್ ಬೆಳ್ಸಿಲ್ರಿ, ಆ ರೊಕ್ಕ ಹಂಗ ಇಟ್ಟಿವ್ರಿ. ಅದನ್ ತಂದ್ ಹೊಳಗ್ ಕೊಡ್ತೀವ್ರಿ. ಆದ್ರ ನಮ್ಮ ಅಣ್ಣ ನಿಮ್ ಮನ್ಯಾಗೇನ ಇನ್ ಮುಂದ್ ಕೆಲ್ಸ ಮಾಡಂಗಿಲ್ರಿ. ನಮ್ಮ ಮಕ್ಕನ ಶೀಲಕ್ಕೆ ಕೈ ಹಾಕಿದ ನಿಮ್ಮ ಅಣ್ಣನ ಬಿಡ್ತೀನಂತ ಮಾಡಿ ಏನು? ನೀವು ರೊಕ್ಕ ಕೊಡ್ಬೋದು, ಆದ್ರೆ ನಿಮ್ಮ ಅಣ್ಣನ ಮಾತ್ರ ಜೀವಂತ ಬಿಡಲ್ಲ. ನಿಮ್ಮ ಅಣ್ಣನ ಬಿಟ್ಟರು ಮೈ ಕೈ ತುಂಬಿಕೊಂಡಿಟ್ಟು ಚಂದ ಬೆಳೆದಿ ನಿನ್ನ ಬಿಡ್ತೀನಂತ ಮಾಡ್ಯಾನ. ಶೇಡಿಗೆ ಶೇಡ ಸಾಧಿಸಿ ನಮ್ಮ ಅಕ್ಕನ ಶೀಲಕ್ಕೆ ಹೆಂಗೆ ಕೈ ಹಾಕ್ಯನಲ್ಲ ಹಂಗೆ ನಾನು ನಿನ್ನ ಶೀಲಕ್ಕೆ ಕೈ ಹಾಕಿ ನನ್ನ ಮನೆ ಮರ್ಯಾದೆ ಉಳಿಸ್ತೀನಿ. ಯಶೋದ, ನಿಮ್ಮ ಅಣ್ಣ ಬರಬೇಕು, ಕೆಲಸ ಯಾಕೆ ಬಿಡ್ತಾನ ಅನ್ನೋದು ನಮಗೆ ಹೇಳಬೇಕು, ಆಮೇಲೆ ಕೆಲಸ ಬಿಟ್ಟು ಹೋಗ್ಬೇಕು. ನಿಮ್ಮಿಬ್ಬರು ಮಾತ ನಾನು ಕೇಳೋದಿಲ್ಲ. ಹಾಂ ಸಾವುಕಾರ, ನಾ ಮಾತಾಡಿದ್ರು ಅದೇ ಮಾತಾಡಿದ್ರಿ, ನಮ್ಮ ಅಣ್ಣ ಬಂದು ಮಾತಾಡಿದ್ರು ಅದೇ ಮಾತಾಡಿದ್ರಿ. ನಿಮ್ ರೊಕ್ಕ ತಂದು ನಾವು ಕೊಡ್ತೀವ್ರಿ. ಇನ್ಮ್ಯಾಲ ನಮಗ ನಿಮಗ ಏನು ಸಂಬಂಧ ಇಲ್ರಿ. ಇದು ಸಾವುಕಾರ್ತಿ ಅವ್ವರ್ಗ ಒಂದಿತ್ತು ಹೇಳ್ಬಿಡ್ರಿ. ಹೋಗ್ತಿರಲ್ಲ ಹೋಗ್ರಿ, ಆದ್ರ ನಮ್ಮ ಅಕ್ಕನ ಶೀಲಕ್ಕೆ ಕೈ ಹಾಕಿದ ನಿಮ್ಮ ಅಣ್ಣನೂ ಬಿಡೋದಿಲ್ಲ, ನಿನ್ನ ತಂಗಿನೂ ಬಿಡೋದಿಲ್ಲ. ಯಾರನ್ನ ಎದುರು ಹಾಕೊಂಡು ನೀ ಯಾಕೆ ಎದುರು ಹಾಕೊಂಡು ಅಂತೇಳಿ ನಿಮ್ಮ ಅಣ್ಣಗೆ ತಂಜೂರಿ ಬಿಟ್ಟು ಬಿಟ್ಟು ಸಾಯ್ಬೇಕು. ಮೆತ್ತಗ ಮಾತಾಡಿ ನಮ್ಮ ಮನೆಯೊಳಗೆ ಗತ್ತು ತೆಗದಿಲ್ಲ ಶಿವ್ಯ. ಯಾರ ಮನಿ ಸಾಹಸ ಮಾಡ್ಬೇಕಂತ ಗೊತ್ತಿಲ್ಲ ನಿಂಗ? ಇನ್ನೊಮ್ಮೆ ನಮ್ಮ ಮನಿ ಕಡೆ ಬಂದು ನಮ್ಮ ಅಕ್ಕಗೆ ಏನಾರ ಸರಿಗಿರಿ ಮಾತಾಡಿದ ಅಂದ್ರ ನಿನ್ನ ಹೆಣ ಬೀಳ್ತೈತಿ. ಹುಷಾರಾಗಿರು. ಇದ್ದ ಲಾಸ್ಟ್ ನಿನಗೆ ಹೇಳುದು, ಇನ್ನೇಮ್ ನಮ್ಮ ಮನೆ ತೆಗ್ಬಾರ್ದು, ನಮ್ಮ ಅಕ್ಕನ ಸರಿಗೆ ಏನಾರ ಬೆಳೆಸಿದೆ ಅಂದ್ರ ನಿನ್ ಹಣ ಸರಿಗೆ ಬೀಳ್ತೈತಿ. ಮತ್ತ ನಿಮ್ ತಂಗಿ ಸೀರೆ ಅಣ್ಣ, ಏನಣ್ಣ ಇದು? ಯಾರು ಕಟ್ಟಿದನ? ಕಿಶೋರಪ್ಪ ಬಂದು ದನಕ್ಕೆ ಬಿಡ್ದಂಗ್ ಬಡ್ದು ಹೋದ್ನಪ್ಪ. ಎದಕ್ಕ? ಆ ಸಾವುಕಾರದ ಸಂಬಂಧ ಅಲ್ಲ? ನಾ ಅವ್ರ ಮನಿ ಸಾಹಸ ಬೇಡ ಅಂತೇಳಿ ಎಟ್ಟು ಬಡ್ಕೊಂಡೆ ನಿನಗ. ಮಾಡ್ಲಾರ ತಪ್ಪಿಗೆ ಬಡಿಸ್ಕೊಂಡೇನು, ಮಾಡ್ಲಾರ ತಪ್ಪಿಗೆ ಮೈ ಮೇಲೆ ಹಾಕೊಂಡು ಒಪ್ಪಗೋ ಅಂತೀಯೇನು? ನಿನಗೆ ಈ ಪರಿಸ್ಥಿತಿ ತಂದಾನಂದ್ರ ಆ ಗೌಡ್ತಿ ತಮ್ಮನ ನಾ ಸುಮ್ಮನೆ ಬಿಡಂಗಿಲ್ಲಣ್ಣ, ಸುಮ್ಮನೆ ಬಿಡಂಗಿಲ್ಲ. ನೀ ಏನಾರ ಇದ್ರ ಸಂಬಂಧ ಅವ್ನು ಕೇಳಕ್ ಹೋಗುದು ಬಡ್ಯಾಕ್ ಹೋಗುದು ಮಾಡಿದ್ರೆ ನಿನಗೆ ನಾನೇ ಆಗೈತಿ. ಮತ್ತೆ ಹಿಂಗ ಬಿಟ್ಟೇವಂದ್ರ ನಮ್ಮಂತ ಬಡವ್ರನ್ನ ಜೀವಂತ ಹೋಗಿತಾರ ಅವ್ರ. ಏನ ಬಂದ್ರು ನಾ ಸಾಯಿಸ್ಕೊತಿಲ್ಲೋ? ಏನಾಯ್ತಲ್ಲ ನಿಮ್ಗೆ? ಏನಾಯ್ತು ಹೇಳಣ್ಣ? ಏನಾಗಿಲ್ಲವ, ಹೆದ್ರ ಬೇಡ. ನೋಡುವ, ನಾನು ಇಷ್ಟು ಶ್ರಮ ಪಡೋದು ನಿಮ್ಮಿಬ್ಬರ ಸಲುವಾಗಿವ, ನಿಮ್ಮಿಬ್ಬರ ಸಲುವಾಗಿ. ನಾನು ಸತ್ತಿಲ್ಲವ, ಇನ್ನ ಜೀವಂತ ಅದಾನ. ಅದೆಲ್ಲ ಅವನಿಗೆ ಏನಾಗೈತೆ ಅಂತ ಹೇಳ. ಏನಕ್ಕದಕ್ಕ? ನಮ್ಮ ಅಣ್ಣನ ದನಕ್ ಕಟ್ಟಿ ಬರ್ದಂಗ ಬರ್ದಾನ. ಯಾರು? ಆ ಗೌಡ್ತಿ ತಮ್ಮ. ಇವ ಯಶೋದ, ಯಶೋದ, ಅಕ್ಕೆ ಮುಂದೆ ಯಾಕೆ ಹೇಳಕ್ ಹೋಗಿದ್ದಿಲ್ಲ? ಏನಾರ ಒಂದು ಕಾರ್ಬಾರ್ ಮಾಡಿ ಇಡ್ತಿರಲ್ಲ ಅಪ್ಪ. ಕಟ್ಟಿ ಬರ್ದಾನಂದ್ರಣ್ಣ ನಾ ಸುಮ್ ಕುಂದ್ರಂಗಿಲ್ಲ, ನನ್ನ ಒಟ್ಟ ತಡಿ ಬನ್ನಿ. ಊರಾಗ ದೊಡ್ಡರಿದ್ರಿ ಅಂತೇಳಿ ನಿಮ್ಗೆ ಯಾರು ಹೇಳೋರಿ ಕೇಳೋರ್ ಇಲ್ಲ ಅಂತ ಮಾಡ್ರಿ ಏನ? ಅಲ್ಲ, ನಮ್ಮ ಅಣ್ಣನ ಮೇಲೆ ಕೈ ಮಾಡಾಕ ನಿಮ್ಗೆ ನಾಚಿ ಬರಂಗಿಲ್ಲ? ನನಗೇನು ಮಾತಾಡ್ತಿ? ನಿಮ್ಮ ಮಣ್ಣು ಮಾಡಿದ ದಗದ ನೋಡಿದ್ರೆ ನಿತ್ತಲ್ಲಿ ಸೀಳ್ಬೇಕು ಅವನು. ಸುಮ್ಮ ಹೋಗ್ಲಿ ಅಂತ ಬಿಟ್ಟಿನಿ. ಒಂದು ಹೆಣ್ಣಾಗಿ ನಿನ್ ಜೊತೆ ಏನು ಮಾತಾಡೋದು? ನಡಿ.
ಇದ ಫಸ್ಟ್ ಅಂಡ್ ಲಾಸ್ಟ್. ನಮ್ಮ ಅಣ್ಣನ ಮೇಲೆ ಕೈ ಮಾಡೋದಾಗ್ಲಿ ನಮ್ಮ ಅಣ್ಣನ ಸುದ್ದಿ ಬಂದ್ ಅಂತಂದ್ರ ಸರಿ ಇರುದಿಲ್ಲ ಮತ್ತ. ಯಾರಿಗೆ ಚಾಲೆಂಜ್ ಮಾಡಕತ್ತಿ? ನನಗ ನಿಮ್ಮ ಮಣ್ಣು ಮಾಡಿದ ದಗದ ನೋಡಿದ್ರ ಇನ್ನ ರಗತ್ ಕುದಿತೈತಿ. ಅವಂಗೆ ಸ್ವಲ್ಪ ಹುಷಾರೊಳಗಿರತ್ತ ಹೇಳ. ಇದ ಮಾತಾಡಿ ಇನ್ನೇಮ್ ನನ್ನ ಮುಂದೆ ಏನಾರ ಹಲ್ಲು ಗಟ್ಟಿಸಿ ಮಾತಾಡಿದ್ರಿ ಅಂದ್ರ ಈಗ ಯಾರನ್ನೂ ಓದಿಸೋದಿಲ್ಲ. ನಡೆ. ಒಂದು ಹೆಣ್ಣಿನ ಮ್ಯಾಗ ಅದು ಅಲ್ದ ಒಬ್ಬ ಬಡವ್ರ ಮ್ಯಾಗ ಕೈ ಮಾಡ್ತಿಲ್ಲ. ಸುಮ್ಮಿದ್ದಷ್ಟೇ ಭಾಳ ಮಾತಾಡಕತ್ತಿಲ್ಲ. ಇನ್ನ ಕತ್ತರಿಸಿ ಹೋಗ್ಬೇಕು. ಕತ್ತರಿಸಿ ಹೋದ್ರೆ ನಾನು ಯಾರು ಕೇಳೋದಿಲ್ಲ. ಊರೈತಿ ಮತ್ತೊಮ್ಮೆ ಮಾತಾಡ್ತೀನಿ. ಕೈ ಮಾಡಿ ತೋರ್ಸ್ಕ. ನಮ್ಮ ಆಸ್ತಿ ಅಂತಸ್ತ ತಕ್ಕಂತವನ ನಮ್ಮ ಜಾತಿಯವನ ನಿನಗೆ ತಂದ ನಾ ಕೊಡ್ತೀನಿ. ಅದೊಂದ ಹೋಗಿ ಹೋಗಿ ನಮ್ಮ ಮನಿ ಹೊಲ ಮನಿ ಕೆಲಸ ಮಾಡೋನ್ ಜೊತೆ ನಿನ್ನ ಮುಂದ್ ಮಾತಾಡಕ್ ನನಗ ಆಸ ಅನ್ಸತ್ತದ. ಏನಕ್ಕ ನಾವೇನು ನಮ್ಮ ಅಂತಸ್ತೇನು ನಮ್ಮ ಮನಿತನ ಏನು ಹೋಗಿ ಹೋಗಿ ಅನಬಾರ್ದಿನ ಗುಡಿ ಒಳಗೆ ನಿಂತ ಅಂತವನ್ ಮ್ಯಾಗ ಹೆಂಗಕ್ಕ? ನಿನ್ಗೆ ಗೊತ್ತೈತಿ ನಾ ಹಂಗೆ ಆದ್ಮೇಲೆ ಮನಸ್ಸು ಮಾಡೋದಿಲ್ಲ ಅಂತ. ಆದ್ರೆ ಯಾಕೋ ಶಿವನ್ ಒಳ್ಳೆ ಗುಣ, ಅವನ ಮನೆ ಬಗ್ಗೆ ಇರೋ ಜವಾಬ್ದಾರಿ ನೋಡಿ ಭಾಳ ಇಷ್ಟ ಆಗ್ಯಾನ. ನೀ ಅರ್ಥ ಮಾಡ್ಕೋತಿ ಅನ್ಕೊಂಡೇನಿ. ಮನೆ ನಮ್ಮ ಮಾವ ಅಂತೇಳಿ ಒಬ್ಬನ ಜೊತೆ ಮದುವೆ ಮಾಡಿ ಕೊಟ್ಟಿತ್ತಲ್ಲ, ಅವನ್ ಬಿಟ್ಟು ಇಲ್ಲೇ ತವ್ರ ಮನ್ಯಾಗ ಬಂದು ಕೂತಿ. ಅವನು ಗಂಡ, ಶಿವಪ್ಪನು ಗಂಡ. ಯಾಕ ನಿನ್ ಗಂಡ ಜೊತೆ ಬಾಳೆ ಮಾಡಕ್ ಏನಾಗಿತ್ತು? ಅದು ಹೋಲ್ ಬಿಡು, ನಾ ಕೇಳೋದಿಲ್ಲ. ನಮ್ಮ ಅಂತಸ್ತಕ್ಕಂಗ್ರ ಅದನ ಶಿವಪ್ಪ, ನಮ್ಮ ಜಾತಿಯವ ಹೆಂಗಕ್ಕ ಬರು ಶಿಟ್ಟಿಗೆ ಆ ಮಗನ ಕುತ್ತಿಗೆ ಹೆಚ್ಚು ಕೊಲ್ಲಿ ನನ್ನ ಸಾಕತೈತೆ. ಇಷ್ಟಕ್ಕ ಬಿಡ್ತಂತ ಅನ್ಕೊಳಕ್ ಹೋಗ್ಬೇಡ. ಸೇಡ ತೀರ್ಸೋತೀನಿ. ಕಿಶೋರ, ಶಿವನ್ ಸಂಬಂಧ ನಾನು ಮಾಡ್ಕೊಂಡ್ ಗಂಡನ್ನೇ ಬಿಟ್ಟಕಿ ನಾನು. ಅಂತದ್ರಾಗ ಅವನಿಗೇನ್ರ ಆಗಕ್ ಬಿಟ್ಬಿಡ್ತೀನ? ನೋಡಿಲ್ಲೇ ನಿನ್ನಿಂದ ಶಿವಗಾಗ್ಲಿ ಅವ್ರ ಮನೆಯೊಳಗಾಗ್ಲಿ ಏನ್ರ ತೊಂದ್ರೆ ಆಯ್ತು, ನಾ ಸುಮ್ನಿರಂಗಿಲ್ಲ. ಗಂಡದ ಬಿಟ್ಟಿ ನನ್ ಸಪೋರ್ಟ್ ಅದಕ್ಕೈತಿ. ಯಾಕ ಇಂದಿಲ್ದ ನಾಳೆ ಅವ ಸಾಯ್ತಾನ, ಅವನ ಆಸ್ತಿ ಎಲ್ಲ ನಿನಗ ಬರ್ತೈತಿ. ಅಲ್ಲಿ ದಿಕ್ಕಿಲ್ಲ, ದೇಶ ಇಲ್ಲ. ಆದ್ರೆ ಈ ಶಿವಂತಿಕ್ ಏನೈತಿಕ, ನಮ್ದ ತಿಂದು ನಮ್ದ ಉಂಡು ನಮ್ಗ ಪೂಚಿ ಬಿಡಿ ಮನುಷ್ಯವ ಅಂತವನು ಸದ್ಗಿ ಬೆಳೆಸಿ ಅಂದ್ರ ನನಗೆ ಯಾಕೋ ಮನಸ್ಸು ಒಪ್ಪಲ್ದಕ್ಕ. ಏನಾಗಿದ್ದಾಗೈತಿ ಬಿಟ್ಟು ಬಿಡು. ಅವನ್ ಬುದ್ಧಿ ನಾ ಹೇಳ್ತೀನಿ, ಬಿಟ್ಟು ಬಿಡೋದ. ಆಸ್ತಿ ಅಂತಸ್ತೆಲ್ಲ ಸಿಗ್ತದಂತ ಮನೆಯವ್ರ ಮಾತ್ ಕೇಳಿ ಮದ್ವಿ ಮಾಡ್ಕೊಂಡೆ. ಆದ್ರೆ ಏನ್ ಸುಖ ಉಂಡೆ? ಏನೂ ಇಲ್ಲ. ನನಗ್ ನೆಮ್ಮದಿ ಬೇಕಂದ್ರ ನಾ ಶಿವನ್ ಇಷ್ಟಪಟ್ಟಿನಿ, ಅವನ್ನ ಪಡ್ಕೋಬೇಕ. ನನಗ ಶಿವ ಬೇಕ. ಅದಕ್ಕೇನ ಅವ ಕೇಳದಷ್ಟು ರೊಕ್ಕ ಕೊಡುದು, ಅವ ಯಾವಾಗ ಕೆಲ್ಸಕ್ಕೆ ಬರ್ತಾನೆ ಬರ್ಲಿ, ಯಾವ ಹೋಗ್ತಾನೆ ಹೋಗ್ಲಿ ಅನ್ನೋದು ಅವನ ಮ್ಯಾಗ ಇಟ್ಟು ಕಾಳಜಿ ತೋರ್ಸಾಕತ್ತಿದೆ. ಅದು ಈ ತಮ್ಮನ ಕಣ್ಣಾಗ ಮಣ್ಣು ಹೋಗೋದಕ್ಕೆ ಚಂದ ಅವ್ನು ಇಷ್ಟಪಡಾಕತ್ತಿ. ಅದನ್ನೇನು ನನ್ಗೆ ಹೇಳಿಲ್ಲ. ಮತ್ತೆ ನನಗೆ ಹೇಳಾರ ಇಷ್ಟೆಲ್ಲ ಕಾರವಾರ ಮಾಡಿ ಅಂದ್ರ ನಾ ಸುಮ್ಮಿರ್ತೀನಿ. ನನ್ನ ಪವರ್ ಏನೈತಿ ನಾ ತೋರ್ಸೋಣಲ್ಲ. ಏನು ನಿನ್ ಪವರ್ ತೋರಿಸು. ನಾ ಏನೇ ತವ್ರ ಮನೆ ಆಸ್ತಿಗೆ ಆಸೆ ಪಟ್ಟಿಲ್ಲ. ನನ್ ಗಂಡನ ಮನಿದು ರಗಡ್ ಬರ್ತೈತಿ, ನಾ ಆರಾಮ್ ಇರ್ತೀನಿ. ನೀ ಏನ್ ಮಾಡ್ಬೇಕು ಮಾಡ. ಏನಕ್ಕ ನೀನು ಒಬ್ಬ ಬಡಪಾಯಿ ಸಂಬಂಧ ಬೆನ್ ಮ್ಯಾಗ ಹುಟ್ಟಿದ ತಮ್ಮನ ದೂರ ಮಾಡ್ಕೋತಿ ಅಂದ್ರ ಆ ಮಗ ಶಿವ ನಿನ್ ತಲಿ ತುಂಬ ಅನ್ನೋದು ಈಗ ತಿಳಿಯಾಕತೈತಿ. ಇನ್ನು ಮುಂದ್ ಮಾತಾಡನೈತಿ, ನೀನ ನನ್ನ ಕೈಯಾಗಿಲ್ಲ. ಈಗ ಹೆಂಗ ನೋಡು, ನನಗ್ ಹೊಸ ಪ್ರಪಂಚ ಸಿಗ್ಬೇಕಂದ್ರ ಅದಕ್ಕ ಶಿವ ಬೇಕ. ಅವನ್ ಕಳ್ಕೊಳಕ್ ನಾ ರೆಡಿ ಇಲ್ಲ. ಎಲ್ಲಾ ತಿಳಿದಕ್ ನೀನ ಹಿಂಗ್ ಮಾತಾಡಿದ್ರೆ ಹೆಂಗ? ನಿನ್ನ ಮನ್ಸಿ ಬಂದಂಗಿರೋ. ಈಕಿನ ಜೋಡಿ ವಾದ ಮಾಡೋಕಿತ್ತ ಆ ಮಕ್ಕಳಿಗೆ ಹೆದರಿಸಿ ಬೆದರಿಸಿ ಊರು ಬಿಡಿಸೋದ ಚಲೋ. ಇಲ್ಲ ಅಂದ್ರ ಅಕ್ಕನು ಕೈಯಾಗಿರೋಲ್ಲ, ಅಕ್ಕನ ಗಂಡನ ಮನೆ ಆಸ್ತಿನೂ ನಮ್ಮ ಕೈಯಾಗಿರೋಲ್ಲ. ಎಲ್ಲ ಕಳ್ಕೊಂಡು ನಾವು ಬಿಕಾರಿ ಆಗೋದಾಗಿತ್ತು. ಆ ಬಿಕಾರಿ ಮಂದಿ ಸಾವುಕಾರಾಗಿ ಮೇರಿ ಹೊತ್ತು ಬಂದಿತ್ತು. ಏನ ಊರಾಗ ಹೋಗ್ಲಿ ಬಿಡು ಮರ್ಯಾದೆ ಹೋಗ್ತೈತಿ ಅಂತ ಸುಮ್ಮಿದ್ರ ಬಾಯಿ ಬಂದಂಗ ಮಾತಾಡಿದಿ. ಒಂದ್ ಹೆಣ್ಣತ್ತ ಸುಮ್ಮಿದ್ದೀನಿ. ಅದ ಇಲ್ಲಿ ಯಾರು ಹೇಳೋರು ಕೇಳೋರು? ನಿಮ್ಮ ಅಣ್ಣ ಮಾಡಿದ ಬರೀ ನಾ ಮಾಡಿದ ಕೆಟ್ಟಲ್ಲ. ಆಗ ನಿಮ್ಮ ಅಣ್ಣ ಮಾಡ್ದಂಗ ಮಾಡ್ತೀನಿ. ಇಲ್ಲಿ ಯಾವ ನನಗೆ ಕೇಳ್ತಾನ? ಬೇಡ ಅಂದ್ರು ನಮ್ಮ ಅಕ್ಕನ ಸವಾಸ ಮಾಡಿ ನಮ್ಮ ಅಕ್ಕನ ಜೀವನ ಹಾ ಮಾಡಿಡಾಕತ್ತಾನ. ನಮ್ಮ ಮರ್ಯಾದೆ ಸಣ್ಣ ಮಾಡಿಡಾಕತ್ತಾನ. ಅದು ನಿಮ್ಮ ಅಕ್ಕ ತಿಳಿಬೇಕು. ನನಗೇನ್ ಹೇಳ್ತೀಯೋ? ನಮ್ಮ ಅಕ್ಕ ಸಲಿ ಕೊಟ್ಟಳು ಇಲ್ಲ ನಿಮ್ಮ ಅಣ್ಣ ಸಲಿ ಕೊಟ್ಟು ನನಗ್ ಗೊತ್ತಿಲ್ಲ. ಆದ್ರೂ ನಮ್ಮ ಮನೆಗೆ ನಿಮ್ಮ ಅಣ್ಣ ಕಣ್ಣು ಹಾಕ್ಯಾನಂದ್ರ ನಿಮ್ಮ ಮನೆಗೆ ಕಣ್ಣು ಹಾಕಬೇಕಲ್ಲ. ಕಣ್ಣು ಹಾಕಬೇಕಲ್ಲ. ಕಿಶೋರ, ಒಂದ್ ಹೆಣ್ಣಿನ ಜೋಡಿ ಹೆಂಗ್ ನಡ್ಕೋಬೇಕನ್ನದ ಅರಿವಿಲ್ಲ ನಿನಗ? ಇವ್ರ ಅಣ್ಣ ನಿನ್ ಜೊತೆ ಹೆಂಗ್ ನೋಡ್ಕೊಂಡ್ ನನಗೆ ಗೊತ್ತೈತಿಲ್ಲ.
ಮತ್ತೆ ನಿನಗಾದ ಮೋಸ ಸಿಕ್ಕಿಗೆ ಆಗಬೇಕಲ್ಲ. ನೋಡು, ಆ ವಿಚಾರ ಬೇರೆ ವಿಚಾರ. ಯಾಕಂದ್ರ ಅವನ್ನೆಲ್ಲ ನಾ ಮನಸ್ ಮಾಡೀನಿ, ನನ್ನವನಾಗ್ ಮಾಡ್ಕೊಂಡಿನಿ. ಆದ್ರ ಈ ಹುಡುಗಿ ಏನ್ ತಪ್ಪು ಮಾಡೈತಿ? ಅಕ್ಕ, ಮನಿ ಮರ್ಯಾದಿ ಮಾತ ಎಲ್ಲಾ ಹದ್ದು ಬೇರೆ ಮಾತಿರಾಕತಿ. ತಪ್ಪು ನಮ್ ತೆಕ್ಕಿದ್ರು ನಮ್ಯಾಗ ಹಾಕೋಬಾರ್ದಂದೆ. ನಿಮ್ತವ್ರನ್ನ ಇಂಥ ಹೊತ್ತಿನಾಗ ಸಣ್ಣ ಮಾಡ್ಬೇಕ. ಅದು ಬಿಟ್ಟ ಅವ್ರ ಕಡೆ ಹೇಗ್ ಮಾತಾಡ್ತಿಲ್ಲ. ನೀನು ಗುಣನ ಕಲ್ತಿಲ್ಲಪ್ಪ. ಯಾಕಂದ್ರ ನಾ ಶಿವನ್ ನೋಡ್ಕೊತ ಬೆಳೆದಕ್ಕಿ. ಅವ ಹೆಂಗ್ ಬದುಕ್ಬೇಕನ್ನೋದು ಹೇಳ್ಕೊಟ್ಟಾನ. ಇಂದಿಲ್ದ ನಾಳೆ ಸುಧಾರಿಸಿ ನನ್ನ ದಾರಿ ಒಳಗ್ ಬರ್ತೈತೆ. ನಾ ಇಷ್ಟ ದಿನ ದಾರಿ ಕಾಕೋತಿದ್ರ ನೀ ಏನಕ್ಕ ಬರ್ತಾ ಶಿವ್ಯಾನ್ ದಾರಿ ಒಳಗ ಹೊಂಟಿಲ್ಲ. ಹೋಗ, ನಿನ್ನ ಜೀವನ ನಿನಗ್ ಬಿಟ್ಟಿದ್ದ. ಹಾಳಾಗಿ ಹೋಗ್. ಯಶೋದ, ಅವನಂಗ ನಾ ಕೆಟ್ಟಕ್ಕಲ್ಲವಾ. ನನ್ನ ಕೆಟ್ಟಕ್ಕಿನ್ ಮಾಡಿ ತಿಳ್ಕೊಬೇಡ. ಯಾಕಂದ್ರ ನಾ ಯಾವತ್ತು ನಿಮ್ಗ ಕೆಟ್ಟದ್ ಬಯಸಿಲ್ಲ. ನಿಮ್ಮಿಂದ ನಮ್ಮ ಅಣ್ಣನ ಜೀವನ ಹಾಳಾಕೈತಿ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರ ನಿಮ್ಮಿಂದನ ನಮ್ಮ ಅಣ್ಣನ ಜೀವನ ಜೀವನದ ಅರ್ಥನೇ ಗೊತ್ತಿರ್ಲಿಲ್ಲ ನನಗ. ನನ್ ಜೀವನಕ್ಕ ನಿಮ್ಮ ಅಣ್ಣ ಒಂದ್ ಅರ್ಥ ಕೊಟ್ಟಾನ. ಯಾರ ಜೀವನನೂ ಹಾಳಾಗಲ್ಲ. ನೀವು ಚಂದ ಇರ್ತೀರಿ, ನಾನು ಚಂದ ಇರ್ತೀನಿ. ಸಾಕಾಗ್ತಾರ. ನಾ ಒಂದ್ ಮಾತು ಹೇಳ್ತೀನಿ, ಅದ್ ನಡ್ಸ್ಕೊಡ್ತೀರಿ? ಏನದು? ನಮ್ ಸಂಬಂಧ ನಮ್ಮನ್ನ ಇಷ್ಟು ದಿನ ಮದ್ವೆನ ಮಾಡ್ಕೊಳ್ಳಿಲ್ಲ. ನಿನ್ನ ಕೈ ಮುಗಿದ್ ಬೆಡ್ಕೊಂತೀನಿ, ನಮ್ಮ ಅಣ್ಣನ ಮದುವೆ ಆಗ್ತೀರಾ? ಯಶೋದ, ನೀ ಇಲ್ಲೇ ಬಂದೇವ? ಏನಿಲ್ಲಣ್ಣ, ಕಿಶೋರ್ ಬಂದು ನನ್ನ ಜೋಡಿ ಭಾಳ ಕಿಟ್ಟದ ನಡ್ಕೊಳಕತ್ತಿದ್ದ. ಅವಾಗ ಸಾವುಕಾರ್ತಿಯರ್ ಬಂದ ನನ್ನ ಮಾನ ಕಾಪಾಡಿದ್ರು. ಇದ್ರಾಗ ನಿನಗೇನು ಹೆಚ್ಚು ಕಡಿಮೆ ಆಗಿಲ್ಲ ಹೌದಲ್ವ? ಇಲ್ಲಣ್ಣ, ಆಗಿಲ್ಲ. ಒಂದ ಹೊಟ್ಟಾಗಿಬ್ರು ಹುಟ್ಟ್ಯಾರ. ಆದ್ರೆ ಗುಣಗಳೊಳಗ ಅವನ ಗುಣನೇ ಬೇರೆ, ಇವ್ರ ಗುಣನೇ ಬೇರೆ. ಸೌಕಾರ್ತಿ, ಖರೆ ಹೇಳ್ಬೇಕಂದ್ರ ನಿಮ್ಮಲ್ಲಿರುವ ಈ ಒಳ್ಳೆ ಗುಣಕ್ಕೆ ಏನ್ ಒಳ್ಳೆ ಗುಣ ಇದ್ರೆ ಏನ್ ಶಿವು? ನನಗ್ ಬೇಕಾದವ್ರಿಗೆ ನಾ ಇಷ್ಟ ಆಗತ್ತಿಲ್ಲಲ್ಲ. ಮುಖ ನೋಡಿದ್ರೆ ಏನು ಬರಂಗಿಲ್ಲಣ್ಣ. ಬುತ್ತಿ ಕಟ್ಕೊಂಡು ಹುಡುಕಾಡಿದ್ರೆ ಇಂಥ ಹೆಣ್ಣು ಸಿಗಂಗಿಲ್ಲ. ನಿನಗ ನಾನು ಓದಿಸ್ಬೇಕನ್ನೋದು ಭಾಳ ಆಸೆ ಐತಿಲ್ಲ. ನನಗೂ ಅಷ್ಟ ನಿನ್ನ ಮದ್ವಿ ಮಾಡ್ಬೇಕಂತೇಳಿ ನಂಗೂ ಭಾಳ ಆಸೆ ಐತಿ. ಶಿವು, ಇಷ್ಟ ದಿನ ನನ್ ಮಾತರ ಕೇಳಿಲ್ಲ, ಈಗ ನಿನ್ ತಂಗಿ ಮಾತರ ಕೇಳ್ತಿ. ಸಣ್ಣವ್ರಿದ್ದಾಗಿಂದ ನಾನು ನಿಮ್ಮನ್ನ ನೋಡ್ಕೊತ ಬಂದೀನಿ. ಆಸ್ತಿಗೆ ಸಲುವಾಗಿರ ನಿಮ್ಮನ್ನ ಮದುವೆ ಮಾಡಿಕೊಟ್ರು. ಆದ್ರೂ ನೀವು ಅದನ್ನ ಧಿಕ್ಕರಿಸಿ ಬಂದ್ಬಿಟ್ರಿ. ಈಗ ನೀವೆಲ್ಲಷ್ಟ ಹೇಳಿದ್ರು ನಾ ಕೇಳಿದ್ರಿ ಖರೆ. ಅದಿವತ್ತ ನನ್ನ ತಂಗಿ ಹೇಳಕತ್ತಾಳಂದ್ರ ಇನ್ಮೇಲೆ ನೀವು ಅಂದಂಗ ಆಗಲಿ. ಸಾವುಕಾರ್ತಿ, ಈಗ ನಿಮ್ಗೆ ಖುಷಿ ಆತಿಲ್ಲ? ಸಾವುಕಾರ್ತಿ ಅನ್ಬೇಡ, ವೈನಿ ಅನ್ನ. ಓಕೆ ವೈನಿ, ಖುಷಿ ಆದನ? ಹೋರಿ ಮನೆಗೆ ಬರ್ತೀನಿ.